ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ಬಟ್ಟೆನೆಲ್ಲ ತೆಗೆದಿದ್ದೀನಿ, ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ಒಂದು 5-6 ದಿನಕ್ಕೆ ಅಷ್ಟು ಪ್ಯಾಕ್ ಮಾಡಬೇಕು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನನ್ನ ಮಗನ ಮುಂಡನಿದೆ, ಅಂದರೆ ಕೂದಲ ತೆಗ್ಸೋದಕ್ಕೆ. ಸೊ ಅದಕ್ಕೆ ನಾವು ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಊರು ಏನು ಅಂತ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನಮ್ಮ ನೈಟ್ ಬಸ್ ಇರೋದು 9:30ಗೆ. ಇಲ್ಲಿಂದ ನಾವು ಫಸ್ಟು ಬೆಳಗಾಂ ಹೋಗ್ತೀವಿ. ಅಲ್ಲಿ ನಮ್ಮ ಅಮ್ಮ ಮತ್ತು ತಮ್ಮನ್ನು ಪಿಕ್ ಮಾಡಿಕೊಂಡು ನಾವು ಪ್ರೈವೇಟ್ ಕಾರನ್ನು ಮಾಡಿದ್ದೀವಿ. ಸೊ ಅದು ಬೆಳಗ್ಗೆ ಬರುತ್ತೆ. ನಾವು ಬೆಳಗ್ಗೆ ರೀಚ್ ಆಗಿ ಮತ್ತು ಫ್ರೆಶ್ ಅಪ್ ಆಗಿ ಹೋಗಬೇಕು. ಸೊ ತುಂಬಾ ಹೆಕ್ಟಿಕ್ ಅಂತಲೇ ಹೇಳ್ಬೋದು. ತುಂಬಾ ಟ್ರಾವೆಲ್ ಮಾಡ್ತೀವಿ. ಪೂರ್ತಿ 1 ವೀಕ್ ತುಂಬ ಟ್ರಾವೆಲ್ ಇರುತ್ತೆ. ಸೊ ಇದು ನೋಡಿ, ಸ್ಲೀಪರ್ ಬಸ್ ತುಂಬ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ ಬಸ್. ಇದು AC ಬಸ್ VRL. ಸೊ ತುಂಬ ಚೆನ್ನಾಗಿರುತ್ತೆ. ಬ್ಯಾಗ್ಸ್ ಎಲ್ಲ ಇಡೋದಕ್ಕಿರುತ್ತೆ. ಫುಲ್ AC ಪ್ಯಾಕ್ ಬಸ್ ಆಗಿರುತ್ತೆ. ಸೊ ಅವರೇ ಎಲ್ಲ ಪಿಲ್ಲೋಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಈಗ ಬಸ್ ಹೊರಟಿದೆ. ಸೊ ಹೊರಟಿ ಒಂದು 5-10 ಮಿನಿಟ್ಸ್ ಆಗಿದೆ ಅಷ್ಟೇ. ಹೊರಟ್ವಿ ಈಗ. ಎಸ್, ಬಸ್ ಇವಾಗ ಒಂದು 5 ಮಿನಿಟ್ಸ್ ಆಯಿತು ಬಿಟ್ಟು. ಸೊ ಆಲ್ಮೋಸ್ಟ್ ಈಗ 11 o'clock ಆಗ್ತಾ ಇದೆ, 11 ಗಂಟೆ. ಸೊ ನಾಳೆಗೆ ದಿವಸ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ಮತ್ತೆ ಟ್ರಾವೆಲ್ ಚೆನ್ನಾಗಿರುತ್ತೆ. ಇದು ಬಸ್ ಆ್ಯಕ್ಚುಲಿ AC ಬಸ್ ಅಲ್ಲ. ಸೊ ಚೆನ್ನಾಗಿ ಮಲ್ಕೊಂಡು ಹೋಗ್ಬೋದು. ಬೆಡ್ ಇದೆ, ಬೆಡ್ ಅಲ್ಲಿ ಬ್ಯಾಗ್ಸ್ ಇಡೋದಕ್ಕೆ. ಇದು ಒಂದು VRL ಬಸ್ ಟ್ರಾವೆಲ್ಸ್, ಟ್ರಾವೆಲ್ಸ್ 1200 rupees per head. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಬಂದು ಅಂದರೆ ಆಲ್ಮೋಸ್ಟ್ 10:30-11 o'clock ಬಂದು ತಲುಪಿದ್ವಿ. ಆ್ಯಕ್ಚುಲಿ ಲೇಟ್ ಆಯಿತು, ತುಂಬಾ ಲೇಟ್ ಆಯಿತು ಬಸ್. ಸೊ ಇವಾಗ ಬಂದಿದ್ದೀವಿ. ಆಗ ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಮತ್ತೆ ರೆಡಿಯಾಗಿದ್ದೀನಿ. ಸೊ ಮತ್ತೆ ಎಲ್ಲರೂ ಹೊರಡ್ತಾ ಇದ್ದೀವಿ. ಸೊ ಅಮ್ಮ ಮತ್ತು ತಮ್ಮನ ಕರ್ಕೊಂಡು ಈಗ ಮತ್ತೆ ಹೋಗೋದು. ಸೊ ಈ ರೀತಿ ನಾನು ರೆಡಿಯಾಗಿದ್ದೀನಿ. ಈಗ ಇಲ್ಲಿಂದ ಫಸ್ಟ್ ನಾವು ಉಡುಪಿಗೆ ಹೋಗ್ತೀವಿ. ಉಡುಪಿಗೆ ಹೋಗಿ ಮತ್ತೆ ಅಲ್ಲಿಂದ ಎಲ್ಲ ಬೇರೆ ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡಬೇಕು. ನಾಳೆ ಒಂದು ಪ್ರೋಗ್ರಾಮ್ ಇದೆ. ಸೊ ಇಲ್ಲಿಂದ ಕಾರ್ ಬುಕ್ ಮಾಡಿದ್ದೀವಿ. ಸೊ ಓವರಾಲ್ ಜರ್ನಿ ಕಾರಲ್ಲೇ. ಸೊ ಎಲ್ಲ ಯಾವ ಪ್ಲೇಸ್ ನೋಡಬೇಕಿದೆ ಅದೆಲ್ಲ ಟೋಟಲ್ ಕಾರ್ ನಾನು ಹೋಗಿ ನೋಡಿ ಬರಬೇಕು ಪ್ಲೇಸಸ್. ಸೊ ಬನ್ನಿ, ಹಾಗಾದರೆ ಇವತ್ತಿನ ದಿನ ಹೇಗೆ ಹೋಗುತ್ತಂತ ನೋಡೋಣ. ಮತ್ತು ಆ್ಯಕ್ಚುಲಿ ಸಂಜೆ ಹೋಗಿ ರೀಚ್ ಆಗ್ತೀವಿ. ಸೊ ಮಧ್ಯ ಸ್ವಲ್ಪ ಬ್ರೇಕ್ ತೊಗೊಳ್ತಾ ಹೋಗ್ತೀವಿ. ಸೊ ಬನ್ನಿ, ಹಾಗಾದರೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಎಲ್ಲನೂ ತಿಳಿಸ್ತೀನಿ. ಇದು ಬಂದು ನಾವು ಬುಕ್ ಮಾಡಿರೋಂಥ ಕಾರ್ ಬೆಳಗ್ಗೆನೇ ಬಂದಿತ್ತು. ಅವರು ಆನ್ ಟೈಮ್ ಇರ್ತಾರೆ. ಇಲ್ಲಿ ನಮಗೆ ಪರಿಚಯದವರು ಇದ್ದಾರೆ. ಆ್ಯಕ್ಚುಲಿ ನಾವು ಯೂಶ್ವಲಿ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಇವ್ರನ್ನೇ ನಾವು ಕರೆಸಿರ್ತೀವಿ. ಲಾಸ್ಟ್ ಟೈಮ್ ನಾವು ನಮ್ಮ ಅತ್ತೆ ಅಂದರೆ ಶಿವಮೊಗ್ಗಕ್ಕೆ ಹೋಗುವಾಗ ಕೂಡ ನಾವು ಇವರನ್ನೇ ನಾವು ಇದು ಮಾಡಿದ್ದು, ಹೈಯರ್ ಮಾಡಿ ಇವ್ರ ಕಾರಲ್ಲೇ ಹೋಗಿದ್ದು. ಸೊ ತುಂಬ ಕಂಫರ್ಟೇಬಲ್ ಆಗಿದೆ ಕಾರ್. ಮತ್ತು ಹಿಂದೆ ಕೂಡ ಬ್ಯಾಕ್ ಸ್ಪೇಸ್ ಕೂಡ ಇತ್ತು, ಸ್ವಲ್ಪ ಲಗೇಜ್ ಇಡೋದಕ್ಕೆ. ಮತ್ತು ನನ್ನ ತಮ್ಮ ಕೂತಿದ್ದ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ.
ತುಂಬಾ ಎಂಜಾಯ್ ಮಾಡ್ತಾ ಹೋದ್ವಿ ಆ್ಯಕ್ಚುಲಿ. ತುಂಬಾ ಎಂಜಾಯ್ಮೆಂಟ್ ಆಗಿತ್ತು. ಮತ್ತು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಮನೆಯಲ್ಲಿ, ಹಾಗಾಗಿ ಈಗ ಇಲ್ಲಿ ಬ್ರೇಕ್ಫಾಸ್ಟಿಗಂತ ಬಂದಿದ್ದೀವಿ. ಸೊ ಇಲ್ಲೇ ಸ್ವಲ್ಪ ಅಂದರೆ 1 ಅವರ್ ಜರ್ನಿ ಮಾಡಿ ಈಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಏನಾದರೂ ಸ್ವಲ್ಪ ಲೈಟಾಗಿಯೇ ಏನಾದರೂ ತೊಗೊಳ್ಳೋಣ ಅಂತ. ನಾವು ಉಡುಪಿ ಹತ್ತಿರ ಇರೋದ್ರಿಂದ ಇಲ್ಲಿ ಸ್ವಲ್ಪ ಹತ್ರನೇ ಇದ್ದೀವಿ. ಅದಕ್ಕೆ ನಮಗೆ ಗೋಲಿ ಬಜೆ ಸಿಗ್ತಾಯಿತ್ತು. ಸೊ ಒಂದು ಸಲ ಟ್ರೈ ಮಾಡಬೇಕಂತ ನನಗೆ ತಿಂದಿದ್ದೀನಿ, ಅಷ್ಟು ನೆನಪಿರಲಿಲ್ಲ. ಮತ್ತು ಟೇಸ್ಟ್ ಕೂಡ ಓಕೆ ಆಯಿತು. ಸೊ ಒರಿಜಿನಲ್ ಗೋಲಿ ಬಜೆ ತಿನ್ನಬೇಕಂದ್ರೆ ಉಡುಪಿ ಸೈಡೆಲ್ಲ ಹೋಗಿ ತಿನ್ನಬೇಕು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಸ್ವಲ್ಪ ಫೇಮಸ್ ಅಂತೆ ಗೋಲಿ ಬಜೆ ಅಂತ. ಸೊ ನೋಡೋಣ, ಟೈಮ್ ಸಿಕ್ಕರೆ ಡೆಫಿನೆಟ್ಲಿ ನಾನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಬ್ರೇಕ್ಫಾಸ್ಟ್ ಆಯಿತು, ಸಿಂಪಲಾಗಿ ಮಾಡಿದ್ವಿ. ದೋಸೆ ಮತ್ತು ಇಡ್ಲಿ ಎಲ್ಲ ತೊಗೊಂಡಿದ್ವಿ. ಹಾಗೆ ಈಗ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ವಿ. ಇದು ಬಂದು ತುಂಬಾ ಚೆನ್ನಾಗಿದೆ ಪ್ಲೇಸ್. ಆ್ಯಕ್ಚುಲಿ ಘಾಟ್ ಸೆಕ್ಷನ್ಸ್ ಬರುತ್ತೆ, ತುಂಬಾ ಘಾಟ್ ಬರುತ್ತೆ ಎಲ್ಲ. ನೋಡಿ ಸುತ್ತಮುತ್ತ ಎಲ್ಲ ಹೇಗೆ ಕೋಕೋನಟ್ ಟ್ರೀಸ್ ಇದೆ, ಮತ್ತು ತುಂಬಾ ಟ್ರೀಸು ಮತ್ತು ಫೀಲ್ಡ್ ಇದೆ ಕಾಣ್ತಾ ಇತ್ತು. ಒಂಥರ ಗ್ರೀನರಿ ಇತ್ತು. ಅಂದರೆ ಮಧ್ಯೆ ನಾವು ಹೋಗ್ತಾಯಿದ್ವಿ. ಅಂದರೆ ಫಾರೆಸ್ಟ್ ಕೂಡ ಬರುತ್ತೆ ಇಲ್ಲಿ, ಅಕ್ಕಪಕ್ಕದೆಲ್ಲ ತುಂಬಾ ಫಾರೆಸ್ಟ್ ಇತ್ತು. ಸೊ ಒಂಥರ ಚೆನ್ನಾಗಿತ್ತು. ಸೊ ಉಡುಪಿ ರೀಚ್ ಆದ್ವಿ. ಸೊ ಉಡುಪಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿತ್ತು ಆ್ಯಕ್ಚುಲಿ ಉಡುಪಿ ರೀಚ್ ಆಗೋದಕ್ಕೆ. ಸೊ ಈಗ ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಹಾಲ್ಟ್ ಮಾಡ್ತೀವಿ, ಅಂದರೆ ಉಳ್ಕೊಳ್ತೀವಿ. ನಾಳೆ ಅಲ್ಲಿಂದ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಜರ್ನಿನ. ಆ್ಯಕ್ಚುಲಿ ಉಡುಪಿಯಲ್ಲಿ ಕೆಡಿಯೋರ್ ಹೋಟೆಲ್ ಅಂತ ಇದೆ, ತುಂಬ ಚೆನ್ನಾಗಿದೆ ಹೋಟೆಲ್. ಸೊ ಇಲ್ಲಿ ನಾವು ಉಳ್ಕೊಂಡಿದ್ದು. ಆ್ಯಕ್ಚುಲಿ ಇಲ್ಲಿ ನಾವು ಬೇಗ ಬಂದರೆ ಕೃಷ್ಣನ ದರ್ಶನ, ಅಂದರೆ ಕೃಷ್ಣ ಟೆಂಪಲ್ ಇದೆಯಲ್ಲ ಇಲ್ಲಿ ಫೇಮಸ್ ಟೆಂಪಲ್, ಅಲ್ಲಿ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಟೈಮ್ ಆಗಲಿಲ್ಲ ನಮಗೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಆದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಹೇಗೆಲ್ಲ ಆಗುತ್ತೆ. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗತ್ತೆ ನಾವು ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತೀವಿ ಏನಾಗುತ್ತೆ ಅಂತ. ಸೊ ನೀವು ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ಹೀಗೇ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ನೋಡಿ ಡಿನ್ನರ್ ಮಾಡ್ತಾಯಿದ್ದೀವಿ. ಸೊ ಸಿಂಪಲ್ಲಾಗಿ ಮಶ್ರೂಮ್ ಕರಿ ಮತ್ತು ಕುಲ್ಚಾ ತೊಗೊಂಡಿದ್ವಿ. ಸೊ ಸಿಂಪಲ್ಲಾಗಿ ಡಿನ್ನರ್. ಸೊ ನೆನ್ನೆ ನೈಟ್ ಆ್ಯಕ್ಚುಲಿ ನಾವು ತುಂಬಾ ಲೇಟ್ ಆಯಿತು ಬಂದು. ಸೊ ಹಾಗಾಗಿ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮುಗ್ಸೋಕ್ಕಾಗಲಿಲ್ಲ ವ್ಲಾಗ್. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ರೆಡಿಯಾಗಿದ್ದೀನಿ, ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ, ಯಾಕಂದರೆ ಧರ್ಮಸ್ಥಳದಲ್ಲಿ ಪೂಜೆ ಇರೋದು. ಸೊ ಏನು ಮುಂಡನಿದೆ ಏನಿದೆ ಅಲ್ಲಿ ಆಗೋದು. ಸೊ ಹಾಗಾಗಿ ಪೂಜೆಗೋಸ್ಕರ ನಾನು ರೆಡಿಯಾಗಿದ್ದೀನಿ. ಸೊ ಇದು ನಮ್ಮ ರೂಮ್ ಈ ಥರ ಇದೆ. ಸೊ ಜಸ್ಟ್ ಸ್ಮಾಲ್ ಗ್ಲಿಮ್ಸ್ ತೋರಿಸ್ತಾ ಇದೆ, ಜಸ್ಟ್ ನಾರ್ಮಲಾಗಿ ತೋರಿಸ್ತಾ ಇದೆ ನಿಮಗೆಲ್ಲ. ಸೊ ಈ ರೀತಿ ವಾರ್ಡ್ರೋಬ್ ಇದೆ, ಅಲ್ಲಿ ಬಾತ್ರೂಮ್ ಇದೆ. ಸೊ ಇಲ್ಲಿಂದ ಈಗ ಹೊರಡ್ತೀವಿ. ಉಡುಪಿಗೆ ನಾವು ನಿನ್ನೆ ಆ್ಯಕ್ಚುಲಿ 11:30ಗೆ ಬಂದ್ವಿ. ಸೊ ಹಾಗಾಗಿ ತುಂಬಾ ಲೇಟ್ ಆಯಿತು. ಸೊ ಅದಕ್ಕೆ ನನಗೆ ಬ್ಲಾಗ್ ಅಂದರೆ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ, ಇದು ಟಿ ವಿ ಕೊಟ್ಟಿದ್ದಾರೆ, ಎಷ್ಟು ಈ ಥರ ರೆಡಿಯಾಗಿದೆ. ಅಗೇನ್ ನಮ್ಮ ಜರ್ನಿ ಕಂಟಿನ್ಯೂಸ್. ಸೊ ನಾವು ಬೆಳಗ್ಗೆ ಅಂದ್ಕೊಂಡಿದ್ವಿ ಕೃಷ್ಣ ಟೆಂಪಲ್ ದರ್ಶನ ಮಾಡಿ ಹೋಗೋಣ ಅಂತ. ಆದರೆ ರಾತ್ರಿ ನಮಗೆ 11:30-12 ಆಯಿತು ಆ್ಯಕ್ಚುಲಿ ಮಲಗೋದಕ್ಕೆ. ಸೊ ಯಾರಿಗೂ ಬೇಗ ಎದ್ದು ಎಲ್ಲ ಮಾಡೋದು ಅಷ್ಟು ಅಂದರೆ ಎನರ್ಜಿ ಇರಲಿಲ್ಲ. ಯಾಕಂದರೆ ನಾವು ಬೇರೆ ಮತ್ತೆ ಟ್ರಾವೆಲ್ ಮಾಡಿ ನಾವು ಬಂದಿದ್ವಿ ಬಾಂಬೆಯಿಂದ. ಸೊ ತುಂಬಾ ಹರಿಬಿರಿ ಆಗುತ್ತೆ. ಅದಕ್ಕೆ ರಿಟರ್ನ್ ಬರುವಾಗ ಇಲ್ಲೇ ಉಳ್ಕೊಂಡು ಒಂದಿನ ಈ ಟೆಂಪಲ್ನ ವಿಸಿಟ್ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಈಗ ಇಲ್ಲಿಂದ ನಾವು ಬಿಡ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ ಧರ್ಮಸ್ಥಳಕ್ಕೆ. ನಾವು ಧರ್ಮಸ್ಥಳದಲ್ಲಿ ನನ್ನ ಮಗನ ಮುಂಡನ ಪ್ರೋಗ್ರಾಮ್ ಅಲ್ಲೇ ಇದೆ. ಅಂದರೆ ಸಿಂಪಲ್ಲಾಗಿ ನಾವು ಜಸ್ಟ್ 4 ಮೆಂಬರ್ಸೇ ಹೋಗಿ ಮುಂಡನ್ ಅಂದರೆ ಏನು ಪ್ರೋಗ್ರಾಮ್ ಇರುತ್ತೆ, ಏನು ರಿಚುವಲ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಾಗೆಯೇ ಅಲ್ಲಿಂದ ನಮ್ಗೆ ಯಾವ್ಯಾವ ಹತ್ತಿರ ಇದೆ
ಟೆಂಪಲ್. ಸೊ ಆ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಯಾವೆಲ್ಲ ಟೆಂಪಲ್ಸ್ ವಿಸಿಟ್ ಮಾಡ್ತೀವಿ ಮತ್ತು ಏನೆಲ್ಲ ಆಗುತ್ತೆ ಮತ್ತು ಹೇಗೆ ನನ್ನ ಮಗನ ಮುಂಡನ ಅಂದರೆ ಆ ಪ್ರೋಗ್ರಾಮ್ ಆಗುತ್ತೆ ಅಂತ ಎಲ್ಲ ಡೀಟೇಲಾಗಿ ನನ್ನ ಮುಂದೆ ಬರೋ ವ್ಲಾಗ್ಸಲ್ಲಿ ನೀವು ನೋಡ್ತೀರಾ. ಸೊ ನನ್ನ ವ್ಲಾಗ್ಸ್ ಹೀಗೇ ತಪ್ಪದೆ ನೋಡ್ತಾ ಇರಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಚಾನಲ್ ಕೂಡ ಬೆಳೆಯುತ್ತೆ. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತಿದೆ ಅಂತ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಹಾಗಾಗಿ ಈ ಥರ ಟ್ರಾವೆಲಿಂಗ್ ಬ್ಲಾಗ್ಸ್ ಮತ್ತು ಕುಕ್ಕಿಂಗ್ ಬ್ಲಾಗ್ಸ್ ನಾನು ಈ ಥರ ಹಾಕ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಏನಾದರೂ ಕಲಿಬೋದು ಇದರಿಂದ. ಮತ್ತು ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ, ಸೊ ನೀವು ಏನಾದರೂ ಮುಂದೆ ಪ್ಲ್ಯಾನ್ ಮಾಡ್ತಾಯಿದ್ರೆ ವಿಸಿಟ್ ಮಾಡೋದಕ್ಕೆ, ಸೊ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಆ ಇಂಟೆನ್ಷನಿಂದ ನಾನು ಈ ವ್ಲಾಗ್ಸಲ್ಲಿ ಡೀಟೇಲ್ಸನ್ನು ತಿಳಿಸ್ತೀನಿ. ಸೊ ನೋಡಿ, ಉಡುಪಿ ಅಂದ ತಕ್ಷಣ ಕೃಷ್ಣ ದೇವಸ್ಥಾನ ನೆನಪಾಗೋದು. ಮತ್ತು ಮಣಿಪಾಲ್ ಯೂನಿವರ್ಸಿಟಿ ಕೂಡ ಇಲ್ಲೇ ಇದೆ. ಅಂದರೆ ಇವರ ಎಜುಕೇಷನ್ खूप फेमस नवीन बिल्डिंग झालं आता हॉस्पिटलचं. अगोदर नव्हतं एवढं. ते पूर्ण रिनोव्हेशन करू ना. ಆಗಿದ್ದು ಇಲ್ಲೇ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ. ಇವರು MSc ಮಾಡಿದಾರಲ್ಲ, ಸೊ ಇಲ್ಲೇ ಮಾಡಿದ್ದಾರೆ MSc. ಅದೇ ತೋರಿಸ್ತಾ ಇದ್ರು ಅವರು. ಬ್ರೇಕ್ಫಾಸ್ಟ್ ಟೈಮ್. ಈಗ ಇಲ್ಲಿ ಬ್ರೇಕ್ಫಾಸ್ಟಿಗಂತ ಬಂದಿದ್ದೀವಿ. ಸೊ ಇಲ್ಲಿ ಬಂದರೆ ಗೋಳಿ ಬಜ್ಜಿ ಮತ್ತು ಇದು ಮಂಗಳೂರು ಬನ್ಸ್ ಅನ್ನತ್ತೆ, ಅಂದರೆ ಬನಾನೆಯಿಂದ ಬನ್ಸ್ ಮಾಡಿರ್ತಾರೆ. ಸ್ವಲ್ಪ ಸ್ವೀಟಾಗಿರುತ್ತೆ. ಅದ್ರ ಜೊತೆ ಚಟ್ನಿ ಮತ್ತು ಸಾಂಬಾರು. ಸೊ ಇದನ್ನೇ ತೊಗೊಂಡಿದ್ದು. ಸೊ ಇನ್ನೊಂಥರ ಚೆನ್ನಾಗಿ. ಫೈನಲಿ ನಾವು ಧರ್ಮಸ್ಥಳ ತಲುಪಿದ್ವಿ. ಸೊ ಉಡುಪಿಯಿಂದ ತುಂಬಾ ಹತ್ತಿರ ಆಗುತ್ತೆ, ಒಂದು 3 to 4 hours ಜರ್ನಿ ಇದೆ. ಸೊ ಇಲ್ಲಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಇದೆ, ತುಂಬಾ ಫೇಮಸ್ ಟೆಂಪಲ್. ಇಲ್ಲಿ ನಮ್ಮ ಪ್ರೋಗ್ರಾಮ್ ಇರೋದು. ಸೊ ನಾವು ಹೇಗೆಲ್ಲ ಪ್ರೋಗ್ರಾಮ್ ಮಾಡ್ತೀವಿ ಮತ್ತು ಇಲ್ಲಿಂದ ಯಾವೆಲ್ಲ ಟೆಂಪಲ್ಸ್ ಹೋಗ್ತೀವಿ, ವಿಸಿಟ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.